ಹಾಯ್ ಗೈಸ್, ಈಗ 2026 ವರ್ಷ ಭವಿಷ್ಯದ ಕೊನೆಯ ರಾಶಿ ಮೀನರಾಶಿಯ ವರ್ಷ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೀನರಾಶಿಯ ಅಧಿಪತಿ ಬೃಹಸ್ಪತಿ ಗುರುದೇವ ಮತ್ತು ಈ ರಾಶಿಯಲ್ಲಿ ಉಚ್ಚನಾಗುವಂಥದ್ದು ಶುಕ್ರ. ಗುರು ಯಾವ ರಾಶಿಯಲ್ಲಿ ಕೂತ್ಕೊಂಡ್ರೂ ಕೂಡ ಆ ರಾಶಿಯಲ್ಲಿ ಇರುವ ವಿಚಾರವನ್ನು ದೊಡ್ಡದಾಗಿ ಮಾಡ್ತಾನೆ, ಅಂದರೆ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಮತ್ತು ಯಾವುದೇ ಮಂಗಳ ಕಾರ್ಯಗಳಾಗಬೇಕು ಅಂತಂದ್ರೂ ಗುರುಬಲ ಅತ್ಯಂತ ಮುಖ್ಯವಾದ ವಿಚಾರ. ಮೀನರಾಶಿಯವರ ಸಹಜ ಗುಣ ಸ್ವಭಾವಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ಅದಕ್ಕೆ ಅಂತಲೇ ಸಪರೇಟ್ ವಿಡಿಯೋ ಇದೆ, ಅದನ್ನು ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ, ಅದು ಸಿಗತ್ತೆ, ನೋಡಿ ವಿಚಾರ ತಿಳ್ಕೊಳ್ಳಿ. ಈಗ 2026 ವರ್ಷ ಭವಿಷ್ಯನ ಒಂದೊಂದೇ ಗ್ರಹಗಳ ಪರಿಣಾಮದ ತಿಳಿಸಿ ನಂತರ ಸಮರೈಸ್ ಮಾಡ್ತೀನಿ. ಸೊ ಕೊನೆಯವರೆಗೂ ವಿಡಿಯೋ ನೋಡಿದ್ರೆ ತುಂಬ ಉತ್ತಮ. ಮೊದಲಿಗೆ ಚಂದ್ರ ನಿಮ್ಮ 3ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ತುಂಬ ಒಳ್ಳೆಯ ಗೋಚಾರ. ಧೈರ್ಯ ಜಾಸ್ತಿ ಇರುತ್ತೆ, ಮಾತಿನಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ, ನೀವೇನು ಮಾತಾಡಿದ್ರು ಅದನ್ನು ನಡೆಸ್ಕೊಡ್ತೀರಿ ಅನ್ನೋ ಧೈರ್ಯ ಆಪೋಸಿಟ್ ವ್ಯಕ್ತಿಗೆ ಬರುತ್ತೆ. ಒಡ ಹುಟ್ಟಿದವರಿಂದ ಲಾಭ ಇದೆ, ಒಡ ಹುಟ್ಟಿದವರಿಗೆ ಏಳಿಗೆ ಇದೆ ಮತ್ತು ನಿಮ್ಮ ಮಾತು ತುಂಬ ಕ್ಲಿಯರ್ ಆಗಿರುತ್ತೆ. ಪ್ರೆಸೆಂಟೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿ ಇಂಪ್ರೂವೈಸ್ ಆಗುತ್ತೆ. ಯಾರು ಮಾರಾಟದ ಫೀಲ್ಡ್ನಲ್ಲಿ ಇರ್ತೀರಿ, ಸೇಲ್ಸು ಮಾರ್ಕೆಟಿಂಗಲ್ಲಿ, ಅವರಿಗೆ ತುಂಬ ಒಳ್ಳೆ ಲಾಭ ಆಗುವ ಸಾಧ್ಯತೆ ಇದೆ. ತಾಯಿಯಿಂದ ಲಾಭ ಇದೆ, ತಾಯಿಯಿಂದ ಒಳ್ಳೆ ಮಾತುಗಳನ್ನ ಕೇಳ್ತೀರಾ. ಹೆಣ್ಣಿನಿಂದ ಪ್ರಶಂಸೆ ಇರುತ್ತೆ, ಹೆಣ್ಣಿನಿಂದ ಪ್ರಶಂಸೆಯನ್ನು ಕೇಳಿಸ್ಕೊಳ್ತೀರಿ. ಮತ್ತು ಕೆಲಸ ಕಾರ್ಯಗಳಲ್ಲಿ ಹೆಣ್ಣಿನಿಂದ ಒಳ್ಳೆ ಸಹಾಯ ಆಗತ್ತೆ. ಹೆಂಗಸರು ಕೊಡುವ ಅಡ್ವೈಸ್ನಿಂದ ನಿಮ್ಮ ಕೆಲಸ ಏಳಿಗೆ ಆಗೋ ಚಾನ್ಸಸ್ ಇದೆ. ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಮೇಲಧಿಕಾರಿ ಹೆಣ್ಣಿದ್ರೆ ಅವರಿಂದ ನಿಮಗೆ ಒಳ್ಳೆ ಲಾಭ ಆಗತ್ತೆ. ಇನ್ನು ನೆಕ್ಸ್ಟ್ ಸೂರ್ಯ ನಿಮ್ಮ 10ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ತುಂಬ ಒಳ್ಳೆಯ ಗೋಚಾರ. ಸಮಾಜದಲ್ಲಿ ಒಂದು ಗೌರವ, ಸಮಾಜದಲ್ಲಿ ಒಂದು ಹೆಸರು ಸಂಪಾದಿಸ್ಕೋತೀರಿ, ಕೀರ್ತಿಯನ್ನು ಸಂಪಾದಿಸ್ಕೋತೀರಿ. ಯಾರೋ ಇಷ್ಟು ದಿನ ನೀವು ಏನೂ ಮಾಡಲಿಲ್ಲ ಜೀವನದಲ್ಲಿ ಅಂತ ಅವಮಾನ ಮಾಡ್ತಿದ್ರಲ್ಲ, ಅವರಿಗೆಲ್ಲರಿಗೂ ಕಪ್ಪಾಳ ಕೊಡದಂತೆ ಜೀವನ ನಡೆಸ್ತೀರಿ. ತಂದೆಯಿಂದ ಲಾಭ ಇದೆ, ತಂದೆಯಿಂದ ಪಿತ್ರಾರ್ಜಿತ ಆಸ್ತಿ ಸಿಗುತ್ತೆ, ತಂದೆಯ ಕೆಲಸ, ಸರ್ಕಾರಿ ಕೆಲಸ ನಿಮಗೆ ಸಿಗಬಹುದು ಮತ್ತು ತಂದೆಯ ಹೆಸರು ಉಳಿಸುವಂಥ ಕೆಲಸಗಳನ್ನು ಮಕ್ಕಳು ಮಾಡ್ತಾರೆ. ಸರ್ಕಾರದಿಂದ ಲಾಭ ಇದೆ. ಯಾರು ಸರ್ಕಾರಿ ಕೆಲಸ ಬಯಸ್ತಿದ್ದೀರಿ ಅವರಿಗೆ ಸರ್ಕಾರಿ ಕೆಲಸ ಸಿಗುತ್ತೆ. ಯಾರು ಆಲ್ರೆಡಿ ಸರ್ಕಾರಿ ಕೆಲಸದಲ್ಲಿ ಇದ್ದೀರಿ ಅವರಿಗೆ ಬಡ್ತಿ, ಪ್ರಮೋಷನ್ ಮತ್ತು ಇನ್ಸೆಂಟಿವ್ ಸಿಗುತ್ತೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ, ಅವಾರ್ಡ್ಗಳು ಸಿಗುವಂಥ ಚಾನ್ಸಸ್ ಇರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋರಿಗೆ ಎಸ್ಪೆಷಲಿ ಸ್ಪೆಷಲ್ ಮೆಡಲ್ಸು, ಈ ಪ್ರೆಸಿಡೆಂಟ್ ಮೆಡಲ್ಲು, ಚೀಫ್ ಮಿನಿಸ್ಟರ್ಸ್ ಮೆಡಲ್ಲು ಅಂತೆಲ್ಲ ಬರುತ್ತಲ್ಲ, ಅದೆಲ್ಲ ಸಿಗೋ ಯೋಗ ಇದೆ. ಸೂರ್ಯನಿಂದ ಒಳ್ಳೆ ಲಾಭ ಇದೆ. ಸರ್ಕಾರದಿಂದ ನಿಮಗೇನಾದರೂ ಬೆನಿಫಿಟ್ ಆಗಬೇಕು ಅಂದರೆ ಅದು ಖಂಡಿತವಾಗ್ಲೂ ಈಗ ಆಗತ್ತೆ. ಇನ್ನು ನೆಕ್ಸ್ಟು ಗುರು ನಿಮ್ಮ 4ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ನಿಮಗೆ ಗುರುಬಲ ಇಲ್ಲ, ಆದರೂ ತೊಂದರೆ ಇಲ್ಲ. ಸಂಸಾರದಲ್ಲಿ ಸ್ವಲ್ಪ ತಾಪತ್ರಯಗಳಿರುತ್ತೆ, ಅದು ಬಿಟ್ಟು ಬೇರೆ ಏನು ಅಂತ ದೊಡ್ಡ ಸಮಸ್ಯೆಗಳಿಲ್ಲ. ವಾಹನಗಳಿಂದ ಸ್ವಲ್ಪ ಸಮಸ್ಯೆ. ಸೊ ವಾಹನಗಳಿದ್ರೆ ಅದ್ರ ಕಂಡೀಷನ್ನ ಚೆನ್ನಾಗಿ ಇಟ್ಕೊಳ್ಳಿ, ಇಲ್ಲದಿದ್ದರೆ ಬೇಕಾಗಿರೋ ಕೆಲಸಕ್ಕೆ ಹೋಗೋ ಸ್ವಲ್ಪ ಕೈ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಮನೆಗಾಗಿ ಖರ್ಚು ಮಾಡುವಂಥದ್ದು, ವಿಪರೀತ ಖರ್ಚಾಗುವಂಥದ್ದು, ಫರ್ನಿಚರ್ಸು, ಹೊಸ ಮನೆ ಮಾಡ್ಬೋದು. ಯಾರಾದರೂ ಮದುವೆ ಆದರೆ ಹೊಸ ಮನೆ ಮಾಡಬೇಕಲ್ಲ, ಆವಾಗ ಖರ್ಚಾಗ್ಬೋದು. ಪಾತ್ರೆ ಸಾಮಾನು, ಫರ್ನಿಚರ್ಸು ಇದೆಲ್ಲ ತಗೊಂಡು ಖರ್ಚಾಗುವಂಥ ಸಾಧ್ಯತೆ ಇರುತ್ತೆ. 2026 ಮೇ ನಂತರ ಗುರುಬಲ ಬರುತ್ತೆ. ಆ ಕಾರಣದಿಂದ ತುಂಬ ಒಳ್ಳೆ ಟೈಮ್ ಇದೆ ಆಮೇಲೆ ಗುರುವಿನಿಂದನೂ ಕೂಡ. ಇನ್ನು ನೆಕ್ಸ್ಟು ಶುಕ್ರ ಕೂಡ ನಿಮ್ಮ 10ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಶುಕ್ರ 10ನೇ ಮನೆಯಲ್ಲಿ ಗೋಚಾರ ಮಾಡುವಂಥದ್ದು ಒಳ್ಳೆಯದಲ್ಲ. ಸಮಾಜದಿಂದ ಸ್ವಲ್ಪ ಚುಚ್ಚು ಮಾತುಗಳನ್ನು ನೀವು ಕೇಳಬೇಕಾಗತ್ತೆ. ಆಗಲೇ ಹೇಳಿದೆ ಸಮಾಜದಲ್ಲಿ ಗೌರವ ಹೆಚ್ಚಾಗತ್ತೆ ಅಂತ. ಸಮಾಜದಲ್ಲಿ ನೀವು ದೊಡ್ಡ ವ್ಯಕ್ತಿಗಳಾದರೆ ನಿಮ್ಮನ್ನು ಹೇಟ್ ಮಾಡುವಂಥ ಜನ ಖಂಡಿತವಾಗ್ಲೂ ನಿಮಗೆ ಚುಚ್ಚು ಮಾತೇ ಆಡೋದು. ಅವರು ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಕೂತ್ಕೊಂಡಿದ್ದಾನೆ ಕೆಲಸ ಇಲ್ಲ ಅಂತಾರೆ. ಕೆಲಸ ಮಾಡ್ತಾ ಇದ್ರೆ ದನ ಕೆಲಸ ಮಾಡ್ದಂಗೆ ಮಾಡ್ತಾನೆ, ಕತ್ತೆ ಕೆಲಸ ಮಾಡ್ದಂಗೆ ಮಾಡ್ತಾನೆ, ಅವನಿಗೇನು ಬೇರೆ ಏನಿದೆ ಬಾ ಅದು ಬಿಟ್ಟರೆ ಅಂತನೂ ಅಂತಾರೆ. ಹಂಗಿದ್ರು ಕಷ್ಟ, ಹಿಂಗಿದ್ರು ಕಷ್ಟ ಸಮಾಜಕ್ಕೆ. ಸೊ ಸ್ವಲ್ಪ ಕುಹುಕದ ಮಾತುಗಳು ಕೇಳಿಸುತ್ತೆ ನಿಮಗೆ, ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಡಿ. ಅದರಿಂದ ನಿಮಗೆ ಏನು ಮರ್ಯಾದೆ ಹೋಗೋದಿಲ್ಲ, ದೇವಲೋಕ ಹಾಳಾಗೋದಿಲ್ಲ ನಾಯಿಗಳು ಬಗಳಿದ್ರೆ. ಆ ಕಾರಣದಿಂದ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಆರಾಮಾಗಿರಿ. ಇನ್ನು ನೆಕ್ಸ್ಟ್ ಬುಧ ಕೂಡ ನಿಮ್ಮ 10ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಒಳ್ಳೆಯ ಗೋಚಾರ ಇದು. ಸಮಾಜದಲ್ಲಿ ಪ್ರಶಂಸೆಗೀಡಾಗ್ತೀರಿ. ಸಮಾಜದಲ್ಲಿರೋ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳಿಂದ ನಿಮಗೆ ಅಪ್ರಿಸಿಯೇಷನ್ ಸಿಗೋ ಚಾನ್ಸಸ್ ಇರುತ್ತೆ, ಆಯಿತಾ. ಇನ್ನು ಎಸ್ಪೆಷಲಿ ಈ ಸೇಲ್ಸು, ಮಾರ್ಕೆಟಿಂಗು, ಜರ್ನಲಿಸಮ್ಮು, ಪ್ರಿಂಟಿಂಗ್ ಆ್ಯಂಡ್ ಮೀಡಿಯಾ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಆಡಿಟಿಂಗು ಮತ್ತು ಅಕೌಂಟೆನ್ಸಿ, ಇದರ ರಿಲೇಟೆಡಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಒಳ್ಳೆ ಲಾಭ ಇದೆ. ಒಳ್ಳೆ ಹಣ ಸಂಪಾದನೆ ಮಾಡ್ತೀರಿ. ಒಳ್ಳೆ ಲೆವೆಲ್ಲಿಗೆ ಪ್ರಮೋಷನ್ ಆಗತ್ತೆ. ನೀವು ಒಂಥರ ಟಾಪ್ ಮಾರ್ಕೆಟರ್ ಆಗ್ತೀರಿ, ಟಾಪ್ ಸೇಲ್ಸ್ ಪರ್ಸನ್ ಆಗ್ತೀರಿ, ಅವಾರ್ಡ್ಸ್ಗಳು ಸಿಗತ್ತೆ, ಹಣನೂ ಉಳಿಯುತ್ತೆ, ಫಾರಿನ್ ಕಂಟ್ರಿಗೆಲ್ಲ ಹೋಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟು ಶನಿ ನಿಮ್ಮ ಜನ್ಮದಲ್ಲೇ ಇದ್ದಾನೆ, 1ನೇ ಮನೆಯಲ್ಲೇ ಇದ್ದಾನೆ. ಇನ್ನೂ 5 ವರ್ಷ ನಿಮಗೆ 7.5 ಇದೆ. ಆದರೂ ಕೂಡ ತೊಂದರೆ ಇಲ್ಲ. ಶನಿ ಮೀನರಾಶಿಗೆ ಏನಂತ ತೊಂದರೆನೂ ಕೊಡಲ್ಲ, ಒಳ್ಳೆಯದು ಮಾಡಲ್ಲ.
ಏನು ಸಮಸ್ಯೆಗಳಿಲ್ಲ ಅವನಿಂದ. ಸೊ ಸ್ವಲ್ಪ ಹುಷಾರಾಗಿರಬೇಕು. ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳೋದು ವಿಪರೀತ ಮಾಡಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋಬೇಕು ಹೌದು, ಆದರೆ ಎಷ್ಟು ಮಟ್ಟಕ್ಕೆ ಮಾಡ್ಕೋಬೇಕು ಅಷ್ಟು ಮಟ್ಟಕ್ಕೆ ಮಾಡ್ಕೋಬೇಕು. ನೀವು ಸರಿ ಇದ್ದು ಕೂಡ ಯಾವನೋ ಏನೋ ಹೇಳ್ದ ಅಂತ ಅಂದ್ಬಿಟ್ಟು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಂಡು ನಿಮ್ಮನ್ನು ನೀವು ಡಿಗ್ರೇಡ್ ಮಾಡ್ಕೊಳ್ಳೋದು ಸೂಕ್ತ ಅಲ್ಲ. ಆ ಕಾರಣದಿಂದ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಓವರ್ ಕಾನ್ಫಿಡೆನ್ಸ್ ಇರಬಾರ್ದು, ಕಾನ್ಫಿಡೆನ್ಸ್ ಇರಬೇಕು. ಹಂಗಂತ ಅಂಡರ್ ಕಾನ್ಫಿಡೆನ್ಸು ಇರಬಾರ್ದು, ಮತ್ತೆ ಇನ್ಸೆಕ್ಯೂರಿಟಿನೂ ಇರಬಾರ್ದು. ಆಯ್ತಾ? ಸಂಕುಚಿತ ಮನೋಸ್ವಭಾವವನ್ನು ಇಟ್ಕೋಬೇಡಿ. ನೀವು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೀರಾ, ನೀವು ಮಾಡ್ತಿರೋದು ಕರೆಕ್ಟಾ, ಮನಸ್ಸಾಕ್ಷಿ ಕರೆಕ್ಟ್ ಇದೆಯಾ, ಅದನ್ನೇ ಮಾಡಿ. ಯಾರೋ ಹೇಳಿದ್ರು ಅಂತ ಅದಕ್ಕೆ ಸಂಕೋಚ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟು, ರಾಹು ನಿಮ್ಮ 12ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಒಳ್ಳೆಯ ಗೋಚಾರ ಅಲ್ಲ. ಫಾರಿನ್ ಕಂಟ್ರೀಸ್ಗೆ ಹೋಗುವ ಚಾನ್ಸಸ್ ಇದೆ, ಆದರೆ ಫಾರಿನ್ ಕಂಟ್ರೀಸ್ಗೆ ಹೋದಾಗ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಕೂಡ ಇದೆ. ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಎಲ್ಲಾದರೂ ಹೋಗ್ತಿದ್ರಿ ಟ್ರಿಪ್ಗೆ ಅಂತಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇದೆಯಾ ಏನು ಅಂತೆಲ್ಲ ಚೆಕ್ ಮಾಡ್ಕೊಂಡು ಹೋಗಿ. ವೀಸಾ ವಿಚಾರದಲ್ಲೆಲ್ಲ ಎಚ್ಚರಿಕೆ ಇರಲಿ, ಇಲ್ಲದಿದ್ದರೆ ಅಲ್ಲಿ ಸಮಸ್ಯೆ ಫೇಸ್ ಮಾಡಬೇಕಾಗತ್ತೆ. ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇಟ್ಕೊಂಡಿರೋರು ಸ್ವಲ್ಪ ನಷ್ಟ ಅನುಭವಿಸ್ಬೇಕಾಗತ್ತೆ. ಫಾರಿನ್ ಕಂಟ್ರಿಗಳ ಡೆವಲಪ್ಮೆಂಟ್ಗಳಿಂದ ನಿಮಗೆ ನಷ್ಟ. ಅಂದರೆ ಈಗ ಈ ಅಮೆರಿಕಾದ ಹುಚ್ಚು ಪ್ರೆಸಿಡೆಂಟ್ ಇದಾರಲ್ಲಪ್ಪ, ಅವ್ರು ಏನೇನೋ ಮಾಡ್ತಿದಾರಲ್ಲ, ಅದರಿಂದ ಎಷ್ಟೋ ಬಿಸ್ನೆಸ್ ಪರ್ಸನ್ಸ್ಗೆ ಎಫೆಕ್ಟ್ ಆಗ್ತಾ ಇದೆ. ಸೊ ಮೀನರಾಶಿಯವರೆಗೂ ಅದರ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ನಷ್ಟ ಆಗೋ ಸಾಧ್ಯತೆ ಇರುತ್ತೆ. ಕನಸಿನಲ್ಲಿ ಹಾವುಗಳು ಕಾಣಿಸುವಂಥ ಚಾನ್ಸಸ್ ಇರುತ್ತೆ. ವಿಚಿತ್ರ ಕನಸುಗಳು ಬೀಳುವಂಥ ಚಾನ್ಸಸ್ ಇರುತ್ತೆ. ಸಮುದ್ರ, ನೀರು ಇದೆಲ್ಲ ಕಾಣಿಸುವಂಥ ಯೋಗ ಇದೆ. ಆಯ್ತಾ? ಇನ್ಸೋಮ್ನಿಯಾ ಕೂಡ ಆಗೋ ಚಾನ್ಸಸ್ ಇದೆ. ರಾಹುವಿಗೆ ಪರಿಹಾರಗಳು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ನೆಕ್ಸ್ಟ್, ಕೇತು ನಿಮ್ಮ 6ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. 6ನೇ ಮನೆಯ ಗೋಚಾರ ತುಂಬ ಒಳ್ಳೆಯ ಗೋಚಾರ. ನೆಮ್ಮದಿಯ ಲೈಫ್ ಸ್ಟೈಲು, ಒಂದು ಹೊಸ ಜೀವನದ ಅನುಭವ, ಹೊಸ ವಿಚಾರದ ಅನುಭವ ನಿಮಗೆ ಸಿಗತ್ತೆ. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆಲ್ಲ ಪರಿಹಾರ ಸಿಗುತ್ತೆ. ಇವಾಗ ಒಳ್ಳೆ ಲೈಫ್ ಸ್ಟೈಲ್ ಸಿಗತ್ತೆ. ನೆಮ್ಮದಿಯಾದ ಜೀವನ ಮಾಡ್ತೀರಿ. ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಶತ್ರುಗಳು ನಿಮ್ಮನ್ನು ನಯವಾಗಿ ವಂಚಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಆ ಬುದ್ಧಿವಂತಿಕೆಯಿಂದ ನೀವು ಬಚಾವಾಗಬೇಕು. ಅವ್ರು ಮಾಡ್ತಿರೋ ಪಿತೂರಿ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಅದು ಗೊತ್ತಾದ್ಮೇಲೂ ದಡ್ಡ ಕೆಲಸ ಮಾಡ್ಕೊಂಡ್ರೆ ನಿಮ್ಮಂಥ ದಡ್ಡರು ಯಾರು ಇರೋದಿಲ್ಲ. ಸೊ ಶತ್ರುಗಳು ಯಾರು, ಮಿತ್ರರು ಯಾರು, ನಮ್ಮ ಒಳ್ಳೇದಕ್ಕೆ ಯಾರು ಹೇಳ್ತಿದ್ದಾರೆ, ಕೆಟ್ಟದಕ್ಕೆ ಯಾರು ಹೇಳ್ತಿದ್ದಾರೆ, ಡಿಫ್ರೆನ್ಶಿಯೇಟ್ ಮಾಡೋ ಯೋಗ ಇದೆ ನಿಮಗೆ. ಡಿಫ್ರೆನ್ಶಿಯೇಟ್ ಮಾಡಿಕೊಂಡು ತಿಳ್ಕೊಂಡು ಯಾರನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲೇ ಇಟ್ಟರೆ ತುಂಬ ಒಳ್ಳೆಯದು. ಆಯಿತಾ? ಇನ್ನು ನೆಕ್ಸ್ಟು ಲಾಸ್ಟ್ಗೆ ಕುಜ ನಿಮ್ಮ 10ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ತುಂಬ ಒಳ್ಳೆಯ ಗೋಚಾರ. ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಂತೂ ಲಾಭವೋ ಲಾಭ, ತಂದೆಯಿಂದ ಲಾಭ. ಅಂದರೆ ನಾರ್ಮಲ್ ಜನರಲ್ ಪೀಪಲ್ಗೆ, ರಿಯಲ್ ಎಸ್ಟೇಟ್ ಅವ್ರಿಗೆ ಮಾತ್ರ ಅಂತಲ್ಲ. ತಂದೆಯಿಂದ ಲಾಭ, ತಂದೆಯಿಂದ ಆಸ್ತಿ ಲಾಭ, ಪಿತ್ರಾರ್ಜಿತ ಆಸ್ತಿ ಲಾಭ, ತಾಯಿಯಿಂದ ಆಸ್ತಿ ಲಾಭ. ಒಟ್ನಲ್ಲಿ ಪಿತ್ರಾರ್ಜಿತ ಆಸ್ತಿ, ಅದನ್ನು ಮಾರೋದ್ರಿಂದ 10 ರೂಪಾಯಿಗೆ ಹೋಗೋ ಆಸ್ತಿ 15 ರೂಪಾಯಿಗೆ ಹೋಗಿ ಕೋಟ್ಯಾಧಿಪತಿಗಳಾಗ್ತೀರಿ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಹೊಸ ಮನೆ ತಗೊಳ್ಳೋ ಯೋಗ ಇದೆ. ಮನೆ ಕಟ್ಟೋ ಯೋಗ ಈಗಿಲ್ಲ. ಲ್ಯಾಂಡ್ ತಗೊಳ್ಳಿ, ಪ್ಲಾಟ್ ತಗೊಳ್ಳಿ. ಶನಿ ಬದಲಾವಣೆ ಆಗಿ 5 ವರ್ಷದ ನಂತರ ಮನೆ ಕಟ್ಟಿದ್ರೆ ತುಂಬ ಒಳ್ಳೆಯದು. ಮತ್ತು ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿ ಮನೆ ಕಟ್ಕೊಳ್ಳಿ. ಇನ್ನು ವಾಹನಗಳ ಖರೀದಿ ಯೋಗ ಇದೆ. ಮತ್ತು ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಮಾರೋರಿಗೆ, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ನ ಮಾರೋರಿಗೆ ಒಳ್ಳೆ ಲಾಭ ಇದೆ. ಇನ್ನು ಬಿಲ್ಡರ್ಸು, ಕಾಂಟ್ರಾಕ್ಟರ್ಸಿಗೆ ತುಂಬ ಒಳ್ಳೆ ಲಾಭ ಇದೆ. ಕಬ್ಬಿಣವನ್ನು ಮಾರುವವರಿಗೆ ಒಳ್ಳೆ ಲಾಭ ಇದೆ. ಇದೆಲ್ಲವೂ ಒಳ್ಳೆ ಲಾಭದ ವಿಚಾರಗಳಾಗಿದೆ. ಇದಿಷ್ಟು ಮೀನರಾಶಿಯವರ 2026ರ ವರ್ಷ ಭವಿಷ್ಯ. ಟೈಮ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಶನಿ ಒಂದು ಜನ್ಮದಲ್ಲಿರೋದ್ರಿಂದ ಸ್ವಲ್ಪ ಸ್ಕ್ರೂಟಿನಿ ಜಾಸ್ತಿ, ಪ್ರಶ್ನೆಗಳು ಜಾಸ್ತಿ. ನಿಮ್ಮ ಬಗ್ಗೆನೇ ನಿಮಗೆ ಕ್ವಶನ್ಸ್ ಇರ್ಬೋದು, ಬೇರೆಯವ್ರು ನಿಮ್ಮನ್ನು ಪ್ರಶ್ನೆ ಮಾಡ್ಬೋದು. ಸ್ವಲ್ಪ ಟೆನ್ಷನ್ ಇರುತ್ತೆ. ಅದು ಬಿಟ್ಟರೆ ಬೇರೆ ಎಲ್ಲದರಲ್ಲೂ ಲಾಭ ಇದೆ. ಇಷ್ಟಪಟ್ಟ ಜೀವನ, ಲಕ್ಸುರಿಯಸ್ ಜೀವನ, ಎಲ್ಲ ಕಡೆಯಿಂದ ದುಡ್ಡು, ಎಲ್ಲವನ್ನು ನೋಡ್ತೀರಾ. ಸಂತೋಷದ ಜೀವನ ನೋಡುವಂಥ ಟೈಮು 2026 ಮೇ ನಂತರ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಗುರುಬಲ ಬರುತ್ತೆ. ಒಟ್ಟಿನಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಪಿತೃಶಾಪ, ಪಿತೃದೋಷ ಇದ್ದರೆ ಕೊನೆ ಮೂಮೆಂಟಲ್ಲಿ ಎಲ್ಲ ಕೆಲಸಗಳು ಆಗದೇ ಇರುವಂಥ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ನುರಿತ ಜ್ಯೋತಿಷಿ ಹತ್ರ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಒಳ್ಳೆಯದು. ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಡ್ತೀನಿ. ನಿಮಗೆ ಅದರ ಅವಶ್ಯಕತೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಹಾಯ್ ಗೈಸ್.